ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾನುವಾರದ ಮುದ್ದು ಸುಚ್ಚೋ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಮತ್ತೊಂದು ಯಾವುದಾದ್ರೂ ಧಾರಾವಾಹಿ ಬೇಕು ಅಂತ ಹೇಳಿದ್ರೆ ನೋಡೋದಕ್ಕೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ರಾಕೇಶ ಬಂದು ಯಾರೋ ಒಂದು ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅಲ್ಲ ಕಣೋ, ಇವತ್ತು ನಿನ್ನ ಹುಡುಗಿ ತೋರಿಸೋ ಶಾಸ್ತ್ರ ತಾನೇ ಮನೆಗೆ ಮಾಡ್ತಾ ಇರೋದು. ನಿನ್ನ ಹುಡುಗಿಗೆ ಹೇಳು, ಒಳ್ಳೆ ಲಂಗ ದವಣಿ ಹಾಕ್ಕೊಂಡು ತಲೆಗೆ ಹೂ ಮುಟ್ಕೊಂಡು ಫ್ರೀ ಏರ್ ಬಿಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬರೋಕ್ಕೆ ಹೇಳು. ಆವಾಗ ನಿಮ್ಮ ಮನೆಯವರು ಅವಳು ನೋಡಿ ಹಂಗೆ ಫಿದಾ ಆಗಿಬಿಡ್ಬೇಕು, ಆ ಥರ ರೆಡಿಯಾಗಿ ಬರೋಕ್ಕೆ ಹೇಳು ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅದನ್ನು ನೋಡಿದಂಥ ಕಣ್ಮಣಿ, ಏ ರಾಕೇಶ ಅಂತಾಳೆ. ಆಗ ಸರಿ ಕಣೋ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ, ಹಾಂ ಮೇಡಮ್ ಹೇಳಿ ಅಂತಾನೆ. ಆಗ ಓಹೋ, ನಿನ್ನೆ ನೋಡಿದ್ರೆ ಅಷ್ಟು ಅವಾಜ್ ಹಾಕ್ಬಿಟ್ಟು ನನಗೆ ಇವಾಗ ಮೆಲ್ಲಗೆ ನೈಸ್ ಮಾಡ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ಹಾಗೆಲ್ಲ ಏನಿಲ್ಲ ಮೇಡಮ್, ನಿಮಗೆ ನಾವು ಆ ಥರ ಎಲ್ಲ ಮಾಡೋಕ್ಕಾಗತ್ತಾ ಅಂತ ಹೇಳ್ತಾನೆ. ಆಗ ಕಣ್ಮಣಿ, ನಿನ್ನೆ ಹೋಗ್ಲಿ ಪಾಪ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ಅಷ್ಟೇ, ನಾನು ಸುಮ್ಮನೆ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಅದು ಹಾಗಲ್ಲ ಮೇಡಮ್, ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ, ಅಂಥ ಸಂದರ್ಭದಲ್ಲಿ ನಂಗೆ ಮಾತಾಡಬೇಕಾಗಿತ್ತು, ಅದಕ್ಕೆ ನಾನು ಆ ಥರ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಅವಳಿದ್ದವಳು, ಸರಿ ಅದಕ್ಕೆ ನಾನೇನು ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ದೆ, ಅಷ್ಟರ ಜೋರಾಗಿ ಮಾತಾಡೋದಕ್ಕೆ ನನ್ನ ಹತ್ರ, ಅದಕ್ಕೊಂದು ಪನಿಷ್ಮೆಂಟ್ ಇದೆ ನಿನಗೆ ಅಂತ ಹೇಳ್ತಾಳೆ. ರಾಕೇಶು, ಏನು ಮೇಡಮ್ ಅದು ಅಂತ ಕೇಳ್ತಾನೆ. ಅವಳು ಹೇಳ್ತಾ ಇದ್ದಾಳೆ, ಅದಕ್ಕೆ ಪನಿಷ್ಮೆಂಟ್ ಏನಂದರೆ ನೀನು ನನಗೆ ಸ್ಕೂಟಿ ಕಲಿಸ್ಕೊಡ್ಬೇಕು, ಬಾ ಸ್ಕೂಟಿ ಕಲಿಸ್ಕೊಡಿ, ಇವಾಗ ಸ್ಕೂಟಿ ತೊಗೊಂಬಾ ಹೋಗು ಅಂತ ಹೇಳ್ತಾಳೆ. ಆಗ ರಾಕೇಶ್ ಇದ್ದಾನೆ, ಮೇಡಮ್ ನಾನಾ ಅಂತಾನೆ. ಹೌದು ನೀನೇ, ಇದಕ್ಕೆ ಒಪ್ಕೊಂಡಿಲ್ಲ ಅಂದರೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಕೊಡಬೇಕಾಗತ್ತೆ ನಿನಗೆ, ಹೋಗಿ ತೊಗೊಂಬಾ ಹೋಗು ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ರಾಕೇಶ ಸ್ಕೂಟಿ ತೊಗೊಂಬಂದು ಇವಳಿಗೆ ಸ್ಕೂಟಿ ಹೇಳ್ಕೊಡ್ತಾ ಇರ್ತಾನೆ. ಇದು ಲೆಫ್ಟ್ ಬ್ರೇಕು ಮೇಡಮ್, ಇದು ರೈಟ್ ಬ್ರೇಕು, ಫ್ರಂಟು ಬ್ಯಾಕು ಅಂತೆಲ್ಲ ಹೇಳ್ಕೊಡ್ತಿರ್ತಾರೆ. ಆಗ ಅವಳು ಕಣ್ಮಣಿ, ಓಹೋ ಇದೇ ನೆಪದಲ್ಲಿ ನೀನು ನನ್ನ ಮೈಕೈಯೆಲ್ಲ ಮುಟ್ಬೋದು ಅಂತ ಮುಟ್ತಿದ್ಯಾ ಅಂತ ಹೇಳ್ತಾಳೆ. ಆಗ ರಾಕೇಶ್ ಇದನ್ನು, ಅಯ್ಯೋ ಮೇಡಮ್ ಹಂಗೆಲ್ಲ ಹೇಳಬೇಡಿ, ನನಗಂತ ಇದೆಲ್ಲ ಇಲ್ಲ ಮೇಡಮ್ ಅಂತ ಹೇಳ್ತಾನೆ. ಆಗ ಕಣ್ಮಣಿ ಇದ್ದವಳು, ಓಹೋ ಒಂದು ಸುಮ್ಮನೆ ಇರು, ನೀನು 8ನೇ ಕ್ಲಾಸಲ್ಲೇ ನನಗೆ 3 ಮಾವಿನ ಹಣ್ಣು ತಂದು ಕೊಟ್ಬಿಟ್ಟು ನಾನು ನಿನ್ನಂದರೆ ನನಗೆ ಇಷ್ಟ ಅಂತ ಪ್ರಪೋಸ್ ಮಾಡಿದ್ದವನು ಅಂತ ಹೇಳ್ತಾಳೆ. ಆಗ ರಾಕೇಶ ಇದ್ದನು, ಮೇಡಮ್ ಅದು ಇವಾಗ ನನಗೆ ಆ ಥರ ಬುದ್ಧಿ ಎಲ್ಲ ಇಲ್ಲ ಮೇಡಮ್, ನಿಮ್ಮ ಮೇಲೆ ಒಳ್ಳೆ ಭಾವನೆ ಇದೆ ಅಂತ ಹೇಳಿ ಗಾಡಿ ಕಲಿಸ್ಕೊಳ್ತಾ ಇರ್ತಾನೆ. ಇವಳು ಸಡನ್ನಾಗಿ ಓಡಿಸ್ಕೊಂಡು ಹೋಗ್ಬೇಕಂದ್ರೆ ಮೆಲ್ಲಗೆ ಗೆತ್ತಾಕ್ಬಿಡ್ತಾಳೆ. ಮತ್ತಿನ್ನೊಂದು ಕಡೆ ಈಶ್ವರಿ ಶಿವರಾಮೇಗೌಡರು ಕೂತಿರ್ತಾರೆ ಮಾತಾಡ್ಕೊಂಡು ಹೆಂಡತಿ ಜೊತೆ. ಅಲ್ಲಿಗೆ ಹೋಗ್ಬಿಟ್ಟು, ಬಾವಾ ಅದು ನಾನು ಕಣ್ಮಣಿಗೆ ಒಂದು ಹೊಸ ದೇವಸ್ಥಾನಕ್ಕೆ ಹೋಗಿದ್ದೆ ಬಾವಾ, ಫಸ್ಟು ಪ್ರಸಾದ ತಗೊಳ್ಳಿ ಬಾವಾ ಅಂತ ಹೇಳಿ ಪ್ರಸಾದ ಕೊಡ್ತಾಳೆ. ಪ್ರಸಾದ ಕೊಟ್ಟಾದಮೇಲೆ ಗೋವಿಂದೇಗೌಡರು ಹೇಳ್ತಾ ಇದ್ದಾರೆ, ಏನೇ ಈಶ್ವರಿ ಈ ನಡುವೆ ನಿನ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ, ದೇವಸ್ಥಾನಕ್ಕೆ ಹೋಗೋದು ಬರೋದು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಇದ್ದರು, ಹೋಗ್ಲಿ ಬಿಡ್ಲಾ ಗೋವಿಂದ, ದೇವಸ್ಥಾನಕ್ಕೆ ಹೋಗೋದು ಒಳ್ಳೇದೇ ಅಲ್ವೇ ಅಂತ ಹೇಳ್ತಾರೆ. ಆಗ ಈಶ್ವರಿ ಇದ್ದಳು, ಹೌದು ಬಾವಾ ಒಳ್ಳೇದೇ, ಹಂಗೆ ದೇವಸ್ಥಾನದಲ್ಲೇ ನಮಗೆ ಒಳ್ಳೆ ಸುದ್ದಿನೂ ಕೂಡ ಸಿಗೋದು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಒಳ್ಳೆ ಸುದ್ದಿನೇ ಏನದು ಅಂತ ಕೇಳ್ತಾರೆ. ಆಗ ಈಶ್ವರಿ ಹೇಳ್ತಾ ಇದ್ದಾಳೆ, ಅದು ನಮ್ಮ ದೂರದ ಸಂಬಂಧಿ ಒಬ್ರು ಇದ್ರಲ್ಲ ನರಸಿಂಹೇಗೌಡರು, ಅವ್ರ ಮಗನಿಗೆ ನಮ್ಮ ಕಣ್ಮಣಿ ಮದುವೆ ಮಾಡೋಣ ಅಂತ ಹೇಳಿ ಸಂಬಂಧ ಕೇಳ್ಕೊಂಬಂದಿದ್ರು. ನಾವು ನಮ್ಮ ಕಣ್ಮಣಿ ಹುಟ್ಟಿದ ಹಬ್ಬಕ್ಕೆ ಸ್ಟೇಟಸ್ ಹಾಕಿದ್ವಲ್ಲ ವಾಟ್ಸಪ್ಪಲ್ಲಿ, ಅಲ್ಲಿ ಅವ್ರ ಮಗ ನೋಡಿ ನಮ್ಮ ಕಣ್ಮಣಿನ ಇಷ್ಟಪಟ್ಟಿದ್ದಾನಂತೆ ಬಾವ. ಅದು ಅಲ್ಲದೆ ಅವ್ರ ಸ್ಟೇಟಸ್ ಎಲ್ಲ ಚೆನ್ನಾಗಿದೆ, ಅವರು ಒಳ್ಳೆ ಮನೆ ತಂದವರು, ಮತ್ತು ಹುಡುಗನೂ ನೋಡೋದಕ್ಕೆ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದೆ, ಇಷ್ಟಪಡ್ತಾ ಇದ್ದಾನಂತೆ ಬಾವ ಅಂತ ಹೇಳಿದ್ರು ನನಗೆ. ನೀವೇನಾದರೂ ಒಪ್ಪಿಗೆ ಕೊಟ್ಟರೆ ಈ ಸಂಬಂಧನ ಮುಂದುವರಿಸ್ಬೋದು, ನನಗೆ ಬರೋದಕ್ಕೆ ಹೇಳ್ತೀನಿ ನಮ್ಮ ಮನೆಗೆ ಅಂತ ಹೇಳ್ತಾರೆ. ಅಂದಾಗೆ ಗೋವಿಂದೇಗೌಡರು ಕೇಳ್ತಾಯಿದ್ದಾರೆ, ಅಂದಾಗೆ ಏನು ಕೆಲಸದಲ್ಲಿ ಇರೋದು ಹುಡುಗ ಅಂತ ಕೇಳ್ತಾರೆ. ಅಯ್ಯೋ ರೀ, ಅದು ಮಂಡ್ಯದಲ್ಲಿ ಮತ್ತು ಪಟ್ಟಣದಲ್ಲಿರೋ ಲಾಂಚ್ಗಳೆಲ್ಲ ಇವರವೇ ಅಂತೆ, ಅಷ್ಟೇ ಅದೇ ಇನ್ನೂ ಸುಮಾರು ಬಿಸ್ನೆಸ್ಗಳಿದೆಯಂತೆ ಇವ್ರದ್ದು ಅಂತ ಹೇಳ್ತಾರೆ. ಆಗ ಭಗೀರಥಿ ಇದ್ದವರು, ಹಂಗಾರೆ ಜಾತಕ ಗೀತಕ್ಕೆಲ್ಲ ಹೊಂದಾಣಿಕೆ ಆಗಬೇಕಲ್ಲ ಅಂತಾರೆ. ಆಗ ಶಿವರಾಮೇಗೌಡರು ಇದ್ದಾರೆ, ಅದನ್ನೆಲ್ಲ ನೋಡದೆ ಮಾಡೋಕ್ಕಾಯ್ತದೆ, ನಾವು ನೋಡೋಣ. ಸರಿ ಈಶ್ವರಿ, ಅದು ಯಾವುದು ಫೋಟೋ ಮತ್ತು ಜಾತಕ ಎಲ್ಲ ಕಳ್ಸೋಕೆ ಹೇಳು ನಮಗೆ, ಆಮೇಲೆ ನೋಡೋಣ ಮುಂದಕ್ಕೆ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಈಶ್ವರಿ, ಓಹೋ ನನ್ನ ಕಾಯಿ ಹೆಂಗೋ ಕುದುರ್ತಾ ಇದೆ ಅಂತ ಹೇಳಿ ಅಂದ್ಕೊಂಡು ಬರ್ತಾಳೆ. ಮತ್ತಿಲ್ಲಿ ಸತೀಶ್ ಅವರು ವಿದ್ಯೆನ ಮತ್ತು ಜನಿನ ಡ್ರಾಪ್ ಮಾಡ್ತಾ ಇರ್ತಾರೆ ಮನೆ ಕಾಲೇಜ್ ಮುಗಿಸ್ಕೊಂಡು. ಫಸ್ಟು ವಿದ್ಯೆನ ಇಳಿಸ್ತಾರೆ, ವಿದ್ಯಾ ಬಾಯ್ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ. ಆಗ ಇನ್ನು ನೆಕ್ಸ್ಟು ಜನಿ ಸ್ಟಾಪ್ ಕೂಡ ಬರುತ್ತೆ. ಆವಾಗ ಸತೀಶ್ ಅವರು ಇವ್ರ ಫೋನ್ ನಂಬರ್ ಕೇಳಬೇಕಲ್ಲ, ಕೇಳಿದ್ರೆ ಏನಾರು ಅನ್ಕೊತಾರಲ್ಲ ಅಂತ ಮನಸ್ಸಲ್ಲೇ ಅನ್ಕೊತಿರ್ತಾರೆ. ಜನಿ ಇಳಿದ್ಬಿಟ್ಟು, ಅದು ನಿಮ್ಮ ಫೋನ್ ನಂಬರ್ ಕೊಡಿ, ನೀವು ನಾಳೆ ಸಿಗ್ತಿರೋ ಸಿಗಲ್ವೋ, ಆಮೇಲೆ ಬಸ್ಗೆ ಹೋಗೋದಕ್ಕೆ ಏನು ಮಾಡೋದು, ಆಮೇಲೆ ನೀವು ಇಲ್ಲ ಬಸ್ಸು ಇಲ್ಲ ನಂಗೆ ಆಗೋಗುತ್ತೆ ಅಂತ ಹೇಳ್ತಾಳೆ. ಆಗ ಸತೀಶ ಇದ್ದವನು, ಸರಿ ಕೊಡ್ತೀನಿ ನಂಬರು, ನಾನು ಮನಸ್ಸಲ್ಲಿ ಕೇಳೋಣ ಅಂತ ಅನ್ಕೋ ಇದೆ, ನೀವೇ ಕೇಳ್ಬಿಡ್ರಿ ತಗೊಳ್ಳಿ ಅಂತ ಹೇಳಿ ನಂಬರ್ನ ಫಸ್ಟ್ ಜನಿನೇ ಕೊಡ್ತಾಳೆ. ಜನಿ ಕೊಟ್ಟಾದ್ಮೇಲೆ ಅವನು ಥ್ಯಾಂಕ್ ಯು ಅಂತಾನೆ. ಆಗ ಇವಳು
ಥ್ಯಾಂಕ್ ಯು ಅಲ್ಲ, ನಂಬರ್ ಕೊಟ್ಟ ಮೇಲೆ ಮಿಸ್ ಕಾಲ್ ಕೊಡಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿಮಗೆ? ಮಿಸ್ ಕಾಲ್ ಕೊಡಿ ಅಷ್ಟೇನಾ? ಸರಿ, ನಾನು ಹೋಗ್ತಾ ಇದ್ದೀನಿ, ನಾಳೆ ತನಕ ಸಿಗಲ್ಲ, ಮಿಸ್ ಯು ಗಿಸ್ ಯು ಏನೂ ಇಲ್ವಾ ಅಂತ ಹೇಳ್ತಾಳೆ. ಆಗ ಅಯ್ಯೋ ನಾನು ಇದರಲ್ಲೆಲ್ಲ ತುಂಬ ವೀಕು ಜೆನಿ, ಸರಿ ಸರಿ ಮಿಸ್ ಯು, ನಾಳೆ ಸಿಗೋಣ ಅಂತ ಹೇಳಿ ಜೆನಿನ ಅಲ್ಲಿಂದ ಕಳಿಸ್ಕೊಡ್ತಾನೆ. ಮತ್ತಿಲ್ಲಿ ಸಾವಿತ್ರಿ ಹತ್ರ ವಿನಂತಿ ಬಂದ್ಬಿಟ್ಟು, ಅವ್ವ ಕಣ್ಮಣಿಗೆ ಈಶ್ವರಿ ಅತ್ತೆ ಹೆಣ್ಣು ಸಂಬಂಧ ನೋಡ್ತಾ ಇದ್ದಾರೆ, ಗಂಡಿನ ಸಂಬಂಧ ಕಣವ, ಏನವ ಇದರಿಂದ ಏನೋ ಇದೆ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಇದ್ದವಳು, ಕಣೆ ಸುಮ್ಮನೆ ನೋಡ್ತಾ ಇಲ್ಲ, ಗಂಡನ್ನ ತೋರಿಸ್ಬಿಟ್ಟು ಗಂಡಿಗೆ ಹೆಂಗಿದ್ರು ಕಣ್ಮಣಿ ಕಡೆಯಿಂದ ಅರ್ಧ ಆಸ್ತಿ ಹೋಗುತ್ತೆ ಶಿವರಾಮೇಗೌಡ್ರದ್ದು. ಆ ಆಸ್ತಿನಲ್ಲಿ ಇವಳು ಬ್ರೋಕರ್ ಕೆಲಸ ಮಾಡಿ ಉದ್ಧಾರ ಆಗೋದಕ್ಕೆ ನೋಡ್ತಾ ಇರೋದು, ಅದಕ್ಕೆ ಈ ಸಂಬಂಧ ತೋರಿಸಿರೋದು ಕಣೆ ಅಂತ ಹೇಳ್ತಾರೆ. ಓ ಹೌದವ್ವ, ನಾವೇ ಯಾಕೆ ಈ ಕೆಲಸ ಮಾಡಬಾರ್ದು, ಕಣ್ಮಣಿಗೆ ಸಂಬಂಧ ತೋರಿಸೋ ಕೆಲಸನ ಅಂತ ವಿನಂತಿ ಹೇಳ್ತಾಳೆ. ಆಗ ಸಾವಿತ್ರಿ ಅವರು, ಕಣೆ ಒಳ್ಳೆ ಐಡಿಯಾ, ನಾವೇ ತೋರಿಸಿದ್ರೆ ನಾವು ಒಂದು ಮನೆಯಲ್ಲಿ ಬೆಲೆ ಸಿಗುತ್ತೆ, ನಮಗೂ ಒಂದು ನೆಲೆನೂ ಕೂಡ ಮಾಡ್ಕೊಬೋದು ಕಣೆ, ಸರಿ ಸರಿ ನಾನೇ ಇದಕ್ಕೆ ನೋಡ್ತೀನಿ ಇರು ಅಂತ ಹೇಳಿ ಇವಳು ಅನ್ಕೊತಿದ್ದಾಳೆ. ಮತ್ತಿಲ್ಲಿ ಶಿವರಾಮೇಗೌಡ್ರ ಹತ್ರ ಬಂದು ಹೇಳ್ತಾ ಇದ್ದಾಳೆ ಸಾವಿತ್ರಿ, ಅದು ಅಣ್ಣ ನಾನು ಕಣ್ಮಣಿಗೆ ಒಂದು ಸಂಬಂಧ ನೋಡಿದ್ದೀನಿ, ತುಂಬ ಒಳ್ಳೆಯವರು, ಬೇರೆ ಯಾರೂ ಅಲ್ಲ, ನನ್ನ ಗಂಡನ ಕಡೆ ಸಂಬಂಧನೇ, ನೀವು ಹೇಳಿದ್ರೆ ಕರೆಸ್ತೀನಿ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರದವರು, ಏನು ಬೇಡ ಸಾವಿತ್ರಿ, ಈಗಿನ್ನ ಈಶ್ವರಿ ನೋಡಿದ್ದಾಳಲ್ವಾ, ಈಶ್ವರಿ ಸಂಬಂಧ ಏನಾಗುತ್ತೆ ನೋಡೋಣ, ಹುಡುಗ ಶಾನೆ ಒಳ್ಳೆಯವನಂತೆ, ಈಗ ಜಾತಕ ಎಲ್ಲ ನೋಡಿದ್ದೀವಿ, ನೋಡೋಣ, ಅದೇನಾದರೂ ಆಗಿಲ್ಲ ಅಂದರೆ ಕರ್ಸೋಣ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಇದ್ದಳು, ಅಯ್ಯೋ ಅಣ್ಣ ಹಂಗಲ್ಲ ಅಣ್ಣ, ಈ ಹುಡುಗ ಅವನಿಗಿಂತನೂ ಚೆನ್ನಾಗಿದ್ದಾನೆ, ಹೀರೋ ಥರ ಇದ್ದಾನೆ ನೋಡೋದಕ್ಕೆ, ಕಣ್ಮಣಿಗಂತೂ ಒಳ್ಳೆ ಜೋಡಿ ಅಂತ ಹೇಳ್ತಾಳೆ. ಅದು ಹಂಗೂ ಇಲ್ಲ ಹಿಂಗೂ ಇಲ್ಲ ಸಾವಿತ್ರಿ, ಸಾಕು ಇವಾಗ ಒಂದು ಸಂಬಂಧ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಬಿಡು ಅಂತ ಹೇಳಿಬಿಟ್ಟು ಸಾವಿತ್ರಿನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಅದನ್ನು ನೋಡಿದಂಥ ಈಶ್ವರಿ, ಓಹೋ ಸಾವಿತ್ರಿ ನಿನ್ಗಷ್ಟು ಬುದ್ಧಿ ಇಲ್ವಾ, ನಾನು ಆಲ್ರೆಡಿ ಅವಳಿಗೆ ಒಂದು ಸಂಬಂಧ ನೋಡಿದ್ದೀನಿ ಕಣ್ಮಣಿಗೆ, ಅದ್ರಲ್ಲಿ ನೀನೇನು ಕಡ್ಡಿ ಅಳ್ಳಾಡಿಸ್ತಾ ಇರೋದು ಅಂತ ಕೇಳ್ತಾಳೆ. ಆವಾಗ ಅವಳಿದ್ದಳು, ಹಂಗಲ್ಲ, ಅದು ಅದಕ್ಕೆ ನೀವು ಇವಾಗ ಒಂದು ಮನೆಯಲ್ಲಿ ಹೆಣ್ಣಿದೆ ಅಂತಂದರೆ ಒಂದೇ ಒಂದು ಗಂಡು ತೋರ್ಸೋಕ್ಕಾಗುತ್ತೆ, 4-6 ಗಂಡು ಬರ್ತವೆ, ಅದರಲ್ಲಿ ಯಾರು ಸೆಟ್ ಆಗ್ತಾರೆ ಅದಕ್ಕೆ ನೋಡಿ ಮದುವೆ ಮಾಡ್ತಾರೆ, ಹಾಗೆ ನಮ್ಮ ಫ್ಯಾಮಿಲಿಲಿ ಒಂದು ಹುಡುಗ ಇತ್ತು ಹಂಗಾಗಿ ತೋರಿಸ್ತೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಈಶ್ವರಿ ಮನಸ್ಸಲ್ಲಿ ಅನ್ಕೊತಾ ಇದ್ದಾಳೆ, ನೀನೆಂಥ ಛತ್ರಿ ಅಂತ ನನಗೆ ಗೊತ್ತು ಕಣೆ, ನೀನು ಈ ಸಂಬಂಧ ಮುಂದಕ್ಕೆ ಹೋಗೋಕೆ ಬಿಟ್ಟರೆ ತಾನೇ ನಾನು ಹೆಂಗೆ ಇದನ್ನು ಕಟ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಮನಸ್ಸಲ್ಲಿ ಅನ್ಕೊತಾ ಇದ್ದಾಳೆ. ಇಲ್ಲಿ ಸಾವಿತ್ರಿ, ಓಹೋ ನೀನೆಂಥ ಛತ್ರಿ ಅಂತ ನನಗೂ ಗೊತ್ತು ಈಶ್ವರಿ, ನೀನು ಈ ಸಂಬಂಧ ಮುಂದಕ್ಕೆ ಹೋಗೋಕೆ ಬಿಟ್ಟರೆ ತಾನೇ ಈ ಮದುವೆ ಹೆಂಗೆ ಕಿತ್ತಾಕ್ಬೇಕಾರೆ ನನಗೆ ಗೊತ್ತು, ಹೆಂಗೆ ಹೋದ್ರೂ ನನ್ನ ಸಂಬಂಧನೇ ಕೊನೆಗೆ ಕುಲ್ಕೋದು ಅಂತ ಇವಳು ಕೂಡ ಮನಸ್ಸಲ್ಲಿ ಅನ್ಕೊತಾ ಇದ್ದಾಳೆ. ಮತ್ತಿಲ್ಲಿ ಭದ್ರ ಹಾಡು ಹೇಳ್ಕೊಂಡು ಅಡುಗೆ ಮಾಡ್ತಾ ಇದ್ದಾನೆ. ಈ ಭೀಮಸೇನ ನಳ ಮಹಾರಾಜರು ಅಡುಗೆ ಭಟ್ಟರಲ್ಲವೇ, ಆಹಾ ಭದ್ರ ಎಷ್ಟು ಚೆನ್ನಾಗಿ ಸಾಂಬಾರು ಮಾಡ್ತಾ ಇದ್ದೆ, ಘಮ ಘಮ ಅಂತ ಇದೆ, ಬರ್ತಾ ಬರ್ತಾ ನೀನು 10 100 ಜನಕ್ಕೆ ಅಡುಗೆ ಮಾಡ್ಬೋದು, ಆ ಥರ ಬಟ್ಟ ಆಗ್ತಾ ಇದೆಯಾ ಕಣೋ, ಸ್ಮೆಲ್ಗೆ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ತಡಿ ಒಂಚೂರು ರುಚಿ ನೋಡೋಣ ಹೆಂಗಿದೆ ಅಂತ ಹೇಳಿ ರುಚಿ ನೋಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ಯಾರೋ ಅವ್ರ ಫ್ರೆಂಡ್ ಫೋನ್ ಮಾಡ್ತಾರೆ. ಅಲ್ಲಿಂದ ಅಯ್ಯೋ ಈ ರುಚಿ ನೋಡೋಕ್ಕೂ ಬಿಡಲ್ಲ, ನಾನು ಔಟ್ ಹೌಸಲ್ಲಿ ಇದ್ದೀನಿ ಅಂತ ಗೊತ್ತಾಗ್ಬಿಟ್ರಿ ನಾಗೇಶ ಊಟ ತುಂಬ ಟಾಮ್ ಮಾಡ್ಕೊಂಬಂದ್ಬಿಡ್ತಾನೆ, ನಾನು ಫಸ್ಟ್ ಆಚೆ ಹೋಗಬೇಕು ಅಂತ ಹೇಳಿ ಆಚೆ ಹೊರಟೋಗ್ತಾನೆ. ಅದನ್ನು ಕೇಳಿಸ್ಕೊಂಡು ಅಂತ ವಿದ್ಯಾ, ತಡಿ ನೋಡೋಣ ಹೆಂಗೆ ಸಾಂಬಾರು ಮಾಡೋರು, ಇಷ್ಟೊಂದು ಕೊಚ್ಕೊತಾ ಇದ್ರಲ್ಲ, ಹಾಡು ತಾಳ ರಾಗ ಎಲ್ಲ ಹಾಕ್ಕೊಂಡು ಹೆಂಗಿದೆ ಸಾಂಬಾರು, ತಡಿ ನೋಡೋಣ ಅಂತ ಹೇಳಿ ಸಾಂಬಾರನ್ನ ಕೈಗೆ ಬಿಟ್ಕೊಂಡು ಟೇಸ್ಟ್ ಮಾಡಿ ನೋಡ್ತಾಳೆ. ಅದರಲ್ಲಿ ಏನೂ ರುಚಿ ಇರಲ್ಲ. ಓಹೋ ಈ ಸಾಂಬಾರು ಮಾಡೋದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾರೆ, ಈ ಸಾಂಬಾರು ಏನಾದರೂ ತಿನ್ಬಿಟ್ರೆ ಗ್ಯಾಸ್ಟ್ರಿಕ್ ಬಂದ್ಬಿಡುತ್ತೆ ಅಷ್ಟೇ ಇವ್ರಿಗೆ, ಅಯ್ಯೋ ಬಿಡು ಹೆಂಗಾದರೂ ಮಾಡ್ಕೊಳ್ಳಿ ನಮಗೇನಾಗಬೇಕು ಅಂತ ಅಂದ್ಬಿಟ್ಟು, ಇಲ್ಲ ವಿದ್ಯಾ ಸಹಾಯ ಮಾಡಬೇಕು, ನಿನಗೆ ಸಹಾಯ ಮಾಡಿರೋನ್ನ ನೀನು ನೆನೆಸ್ಕೊಂಡಿಲ್ಲ ಅಂದರೆ ಮನುಷ್ಯರಾಗಿರೋಕ್ಕಾಗಲ್ಲ, ಸಹಾಯ ಮಾಡಬೇಕು ನೀನು ಕೂಡ ಅಂತ ಹೇಳಿ ಇವಳು ಮಾಡಿರೋ ಸಾಂಬಾರನ್ನ ಅವ್ನು ಮಾಡಿರೋಂಥ ತಪ್ಪಲಿಗೆ ತೊಗೊಂಡೋಗಿ ಬಗ್ಗಿಸ್ಬಿಟ್ಟು ಇವಳು ಬಂದು ಕುತ್ಕೊಂಡು ಓದ್ಕೊಳ್ಳೋ ಥರ ಆ್ಯಕ್ಟ್ ಮಾಡ್ತಾ ಇರ್ತಾಳೆ. ಮತ್ತಿಲ್ಲಿ ಭದ್ರ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊತಾನೆ. ಊಟ ಆಹಾ ಎಂಥ ಸೊಗಸಾಗಿರೋ ಸಾಂಬಾರು ಮಾಡಿದ್ದೀನಿ ಅಂತ ಉಗ್ಳ್ಕೊಂಡು ಊಟ ಮಾಡ್ತಿರ್ತಾನೆ. ಮಧ್ಯದಲ್ಲಿ ಅವನಿಗೆ ನುಗ್ಗೆಕಾಯಿ ಸಿಕ್ಬಿಡುತ್ತೆ. ಇದೇನು ನುಗ್ಗೆಕಾಯಿನ ಹಾಕಿ ಸಾಂಬಾರು ನುಗ್ಗೆಕಾಯಿ ಸಿಗ್ತಾ ಇದೆಯಲ್ಲ ಅಂತ ಶಾಕ್ ಆಗ್ತಾನೆ. ಮತ್ತು ನಾಳಿನ ಎಪಿಸೋಡ್ನಲ್ಲಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಎಪಿಸೋಡು. ನಾಳಿನ ಎಪಿಸೋಡ್ನಲ್ಲಿ ಭಗೀರಥಿಯವರು ಯಾಕೋ ಇದ್ದಕ್ಕಿದ್ದಂಗೆ ಕುಸ್ತು ಬಿದ್ದೋಗ್ಬಿಡ್ತಾರೆ. ಗೌಡ್ರೆ ಅಂತ ಶಿವರಾಮೇಗೌಡರು ಕರೆದು ಪ್ರಜ್ಞೆ ಇಲ್ಲದಂಗೆ ಬಿದ್ದೋಗ್ಬಿಡ್ತಾರೆ. ಅದನ್ನು ಕೇಳಿದಂಥ ಮನೆಯವರೆಲ್ಲ ಓಡೋಗ್ತಾರೆ. ವಿದ್ಯಾ ಕೂಡ ಓಡಿ ಬರ್ತಾಳೆ. ಬಟ್ ಮನೆ ಒಳಗಡೆ ಕಾಲಿಕ್ಕಕ್ಕೆ ಯೋಚನೆ ಮಾಡಿಬಿಡ್ತಾಳೆ, ನನಗೆ ಮನೆ ಕಾಲಿಕ್ಕಬಾರ್ದು ಅಂತ ಹೇಳಿ ಆಚೆನೆ ನಿಂತ್ಕೊಂಡು ಅವ್ರಿಗೆಲ್ಲ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದಾಳೆ. ಇದಿಷ್ಟು ನಾಳಿನ ಸಂಚಿಕೆಯ ಪ್ರೊಮೋ ಫ್ರೆಂಡ್ಸ್. ಫುಲ್ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.